ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗು ನಾವು ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯ್ತು. ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಿಸೇರಿಯನ್ ಆದ್ರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವ್ ಯಾರು ಇಲ್ಲ. ಇವ್ರೇನ್ ಮಾಡಿದ್ದಾರೆ, 5,000 ರೂಪಾಯಿ ಕೊಡಕ್ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ರೆ 10,000 ಕೊಟ್ರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ. ಹೊಲ ತಗೊಂಡು ತಗೊಂಡು ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ ಇವತ್ತು ಕೊಟ್ರೆ ತಗೊಂಡ್ರೆ ಎತ್ತಿ ಬಿಸಾಕ್ಬಿಟ್ಟು ಕೊಟ್ರೆ 10,000 ಕೊಡ್ರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟ್ ಆಗಿ ಏನ್ ಬಂದ್ರು ಅಷ್ಟೇ. ಇನ್ನೊಂದು ಮತ್ತೊಂದು ಎಲ್ಲಾ ಜನಗಳು ಒಂಥರ ದಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ಅವ್ರು ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಟುಬಿಟ್ಟೋಗಿದ್ದಾರೆ. ಇಲ್ಲಿ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರ್ ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 21 ಮತ್ತೊಂದು ನಂಬರ್ಗಳು ಇರ್ತಾರೆ. ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸ್ ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರು ಇದ್ ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾವ ಸಿರಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡುದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈ ಜೇಸಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೋ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಡ್ತಾರೆ ಬೇರೆಯವ್ರನ್ನೆಲ್ಲ. ಆತರ ಜಾಸ್ತಿ ಬೇಜವಾಬ್ದಾರನ ಆಗಿದೆ ಇಲ್ಲಿ. ನಾವು ಇದನ್ನ ದಯವಿಟ್ಟು ನೀವು ಪತ್ರಕರ್ತರು KS ಮುನಿಯಪ್ಪನವ್ರ ಗಮನಕ್ಕೆ ತರ್ರಿ, ಯುಟಿ ಖಾದರ್ ಸಾಹೇಬ್ ಗಮನಕ್ಕೂ ತರ್ರಿ, ಸರ್ಕಾರದ ಗಮನಕ್ಕೆ ತಂದು DK ಶಿವಕುಮಾರ್ ಸಾಹೇಬ್ ಗಮನಕ್ಕೆ ತಂದು ದಯವಿಟ್ಟು ಈಗೇನೋ ಇದೊಂದು ಪ್ರಕರಣ ಆಗತ್ತೆ ಬಿಡ್ರಿ. ಇನ್ನು ಮುಂದೆ ಈ ತರ ಆಗ್ದಿರಾ ಆ ಡಾಕ್ಟರ್ ಯಾರಿದ್ದಾರೆ, ಡಾಕ್ಟರ್ ರಾಮಚಂದ್ರ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ತಾವು ದಯವಿಟ್ಟು ಬಡವರಿಗೆ ಅನುಕೂಲ ಆಗಂಗ್ ಮಾಡಬೇಕು.